ಇಟ್ಟಿದ್ವಿ ಸರ್. ಇಲ್ಲೇ ನೋಡ್ರಿ, ಇಲ್ಲೇ ನೋಡ್ರಿ. ಅಲ್ಲಿ ಬೀಗ ಕೈ ಇಟ್ಟಿದ್ವಿ. ಆ ಪಕ್ಕದ ಮನೆಗೆ ಅವ್ರು ಇದ್ರು ಬಾಡಿಗೆಗೆ. ಒಂದು 10 ದಿವಸದ ಮೇಲೆ ಹೋಗ್ಬಿಟ್ಟು ಮತ್ತೆ ಬಂದು ಈ ಥರ ಕಳ್ತನ ಮಾಡ್ಕೊಂಡು ಹೋಗೋದು. ಏನೇನು ಕಳ್ತನ ಆಗಿತ್ತು ಸರ್? 10 ಒಡವೆ ಸರ್. ಏನೇನು? ಬಂಗಾರದ್ದು 10, ಬೆಳ್ಳಿದು 1. ಒಡವೆ ಅಂದ್ರೆ ಏನು ಒಡವೆ? ಏನೇನು ಕಳ್ತನ? 2 ಚೈನು, 2 ಬಳೆ, 2 ವಾಳೆ, ಮತ್ತು ಗ್ಲಾಸ್ ಲೈಟು, 1 ಬೆಳ್ಳಿದೊಂದು, ಬಂಗಾರದ್ದೊಂದು, ಮತ್ತು ಮೂಗ್ನತ್ತು. ಎಷ್ಟು ತಿಂಗಳಿಂದ ಬಾಡಿಗೆ ಕೊಟ್ಟಿದ್ರು ಅವ್ರಿಗೆ? 3,000ಕ್ಕೆ ಸರ್. ಅಲ್ಲ, ಎಷ್ಟು ತಿಂಗಳಿಂದ ಇದ್ರು ಅವರು? ಎಷ್ಟು ವರ್ಷದಿಂದ? ಜಾಸ್ತಿ ದಿವಸ ಇರಲಿಲ್ಲ ಸರ್, ಎಲ್ಲ ಒಂದು 10 ದಿವಸ ಇದ್ದು. ಯಾರ್ಯಾರು ಇದ್ರು ಅವ್ರ ಮನೇಲಿ? ಅವರಿಬ್ಬರೇ, ಹೆಂಡತಿ ಗಂಡ ಇಬ್ಬರೇ ಇದ್ದಿದ್ದು. ನಿಮ್ಗೆ ಅನುಮಾನ ಯಾವ ರೀತಿ ಬಂತು ಅವ್ರ ಮೇಲೆ? ಅನುಮಾನ ಅಂದರೆ ನಾವು ಬೇರೆ ಕಡೆ ಶಾಸ್ತ್ರ ಕೇಳಿದ್ವಿ, ಹೆಂಗಸರು ಕಳ್ತನ ಮಾಡವ್ರೆ ಅಂತ ಹೇಳಿದ್ರು. ಅದ್ರ ಅಭಿಮಾನ ಮೇಲೆ ನಾವು ಹಿಡಿದ್ವಿ. ನಿಮ್ಮ ಜೊತೆಲ್ಲ ಚೆನ್ನಾಗಿದ್ರಾ ಬಾಡಿಗೆಗಿದ್ದಾಗ? ಹ್ಞೂ, ಚೆನ್ನಾಗೇ ಇದ್ರು ಸರ್. ಆವತ್ತಿನ ದಿವಸ ನಾವು ಮನೆಯಲ್ಲಿ ಇರಲಿಲ್ಲ. ನಮ್ಮ ಹುಡುಗ ಹತ್ರ ಹೊಲ್ದ ಹತ್ರ ಹೋಗಿದ್ವಿ. ನಮ್ಮ ಅಮ್ಮ, ನಮ್ಮ ಮಗಳು ಇವರೆಲ್ಲನೂ ಬೇರೆ ಕಡೆ ಹೋಗಿದ್ರು. ಅವತ್ತು ಯಾರು ಇಲ್ಲದೆ ಇರೋ ಟೈಮ್ನಲ್ಲಿ ನೋಡಿಕೊಂಡು ಕದ್ಕೊಂಡವ್ರು. ಈಗ ಸಿಗಾಕೊಂಡಿದ್ದಾರಾ? ಹ್ಞೂ, ಸಿಕ್ಕಾಕೊಂಡವ್ರು ಸರ್. ಪೊಲೀಸ್ನವ್ರು ಹಿಡಿದಿದ್ದಾರೆ. ಏನು ಅನ್ನಿಸ್ತದೆ ಈಗ? ಇವಾಗ ನಮ್ಗೊಂಥರ ಸಮಾಧಾನ. ಅವ್ರಿಗೆ ಪೊಲೀಸರು, ನಮ್ಮ ಕರ್ನಾಟಕ ಪೊಲೀಸ್ನವ್ರಿಗೆ ನಮಸ್ಕಾರ ಮಾಡ್ತೀನಿ ಸರ್. ಇಳಿ ವಯಸ್ಸಿನಲ್ಲಿ ಕಳ್ಕೊಂಡಿದ್ರಿ ಎಲ್ಲ, ಈಗ ವಾಪಸ್ ಸಿಕ್ಕಿದೆ. ತುಂಬ ಕಷ್ಟ ಬಿದ್ದು ಸಂಪಾದನೆ ಮಾಡಿದ್ದು ಅದು. ಇವಾಗ ಸುಮಾರು 40-50 ವರ್ಷಕ್ಕೆ ಮುಂಚೆ ಹಾಲು ಮಾರ್ಕೊಂಡು ನಾವು ಮಗಕ್ಕೆ ಹೋಗ್ತಾ ಇದ್ವಿ. ಮನೆಯಲ್ಲಿ ಹಾಲು ಮಾರ್ಕೊಂಡು ಸಂಪಾದನೆ ಮಾಡಿದ್ವಿ ಸರ್. ಕೊನೆ ಕ್ಷಣದಲ್ಲಿ ಇಟ್ಕೊಟ್ಟವ್ರೆ. ಇಟ್ಕೊಟ್ಟವ್ರೆ ನಮ್ಮ ಕರ್ನಾಟಕ ಪೊಲೀಸ್ನವ್ರಿಗೆ. ಅವರು ಮೊರ್ಸೋಗಿದ್ದ ಹೆಸರು ಹರೀಶ್ ಅವರಿಗೆ, ನಮ್ಮ ಸಾದಿಕ್ ಬಾಷ್, ಸುರೇಶ್ ಅವರಿಗೆ ನಾವು ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ